ಪದಗಳನ್ನ ಬರಿಬೇಕಂತ ಹೇಳ್ತೀವಿ. ಇಲ್ಲಿ ಸಿನೋನಿಮ್ ಅಂತಂದ್ ಹೇಳಿದ್ರೆ ಸಮನಾರ್ಥಕ ಪದಗಳು. ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ಆಕಾಶ ಅಂತಂದ್ ಬರುತ್ತೆ, ಇದಕ್ಕೆ ನಾವು ಸಿನೋನಿಮ್ ಸಮನಾರ್ಥಕ ಪದ ಏನಂತ ಕರಿತೀವಿ? ಆಗಸ ಅಂತ ಕರಿತೀವಿ. ಆಕಾಶವನ್ನ ಆಗಸ ಅಂತ ಕರಿತೀವಿ. ನಭ ಅಂತ ಕರಿತೀವಿ. ಅಂದ್ರೆ ನಭ ಅಂದ್ರೂ ಕೂಡ ಆಕಾಶ. ಸೇಮ್ ಅದೇ ತರ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಹಲವಾರು ಸಮನಾರ್ಥಕ ಪದಗಳು ಬರ್ತಾವ, ಅದನ್ನ ಬರಿಬೇಕು. ಮೊದಲು ಈ ತರ ವರ್ಡ್ ಗಳನ್ನ ಕೊಟ್ರಿ, ಕೆಳಗಡೆ ನೋಡ್ರಿ ಈ ತರ ವರ್ಡ್ ಅನ್ನ ಕೊಟ್ರಿ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವು ನೋಡ್ಕೋಬೇಕಾಗತ್ತ. ಈ ತರ ಸೆಂಟೆನ್ಸ್ ಕೊಟ್ರು ಅಂತಂದ್ ಹೇಳಿದ್ರೆ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಬೇಕು. ನೋಡ್ರಿ, ಇಟ್ ವಾಸ್ ಅ ಪೆರಿಲಸ್ ಜರ್ನಿ ಅಂತ ಕೊಟ್ಟಿದ್ದಾನ. ಇಟ್ ವಾಸ್ ಅ ಪೆರಿಲಸ್ ಜರ್ನಿ. ಇದು ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಕನ್ನಡದಾಗ ಬರ್ತೀನಿ ಅಂತಂದ್ ಹೇಳಿದ್ರೆ ಇದು ಅಪಾಯಕಾರಿ ಪ್ರಯಾಣವಾಗಿದೆ ಅಂತಂದ್ ಹೇಳ್ಬಿಟ್ಟು, ಪ್ರಯಾಣವಾಗಿದೆ ಅಥವಾ ಪ್ರಯಾಣ ಅಂತಂದ್ ಹೇಳಿ. ಸೊ ಇದು ಅಪಾಯಕಾರಿ ಪ್ರಯಾಣವಾಗಿದೆ. ಈಗ ಅಪಾಯಕಾರಿ ಅಂತಂದಿತ್ತಲ್ಲ, ಇದಕ್ಕೆ ನಾವ್ ಏನೇನಂತ ಕರಿತೀವಿ? ಅಪಾಯಕಾರಿ ಅಂತಂದ್ ಹೇಳಿ ತುಂಬಾ ಕೆಟ್ಟದ್ದು, ಸೊ ಭಯಂಕರವಾಗಿರೋದು ಅಂತಂದ್ ಹೇಳ್ತೀವಲ್ಲ ನಾವು ಕನ್ನಡದೊಳಗಡೆ. ಸೊ ತುಂಬಾ ಕೆಟ್ಟದ್ದು, ಭಯಂಕರವಾಗಿರೋದು, ತುಂಬಾ ಡೇಂಜರಸ್ ಅಂತಂದ್ ಹೇಳ್ತೀವಲ್ಲ, ಅದೇ ಬಂತ್ ನೋಡಿ ಡೇಂಜರಸ್ ಅಂತಂದ್ ಹೇಳಿ. ಸೊ ಪೆರಿಲಸ್ ಅಂತಂದ್ ಹೇಳಿದ್ರೆ ಅಪಾಯಕಾರಿ ಅಂತಂದ್ ಹೇಳ್ತೀವಿ, ಅದಕ್ಕೆ ಸಮನಾರ್ಥಕ ಪದ ಅಂತಂದ್ ಹೇಳಿದ್ರೆ ಡೇಂಜರಸ್ ಅಂತಂದ್ ಹೇಳಿ. ಜಸ್ಟ್ ನೀವು ಈ ವರ್ಡ್ಸ್ ಗಳನ್ನ ಹಾಕೊಂತ ಹೋಗ್ರಿ. ಸೊ ಇಲ್ಲೇನ್ ಪೆರಿಲಸ್ ಅಂತ ಅಂದಿತ್ತಲ್ಲ ಅದನ್ನ ತೆಗೆದ್ಬಿಟ್ಟು ನ್ಯಾಸ್ಟಿ ಅಂತಂದ್ ಹೇಳಿದ್ರೆ ಏನು? ಅಸಹ್ಯ. ನ್ಯಾಸ್ಟಿ ಅಂತಂದ್ ಹೇಳಿದ್ರೆ ಅಸಹ್ಯ. ಸೊ ಇದು ಅಸಹ್ಯ ಪ್ರಯಾಣವಾಗಿದೆ ಅಂತಂದ್ ಹೇಳಿದ್ರೆ ಬರುತ್ತೇನ್ರ? ಬರಂಗಿಲ್ಲ. ಲೌಡ್ ಅಂತಂದ್ ಹೇಳಿದ್ರೆ ಜೋರಾಗಿ, ಇದು ಜೋರಾಗಿ ಪ್ರಯಾಣವಾಗಿದೆ, ಬರಂಗಿಲ್ಲ. ಟ್ರೆಮೆಂಡಸ್ ಅಂತಂದ್ ಹೇಳಿದ್ರೆ ಪ್ರಚಂಡ ಅಂತಂದ್ ಹೇಳ್ತೀವಿ. ಟ್ರೆಮೆಂಡಸ್ ಅಂತಂದ್ ಹೇಳಿದ್ರೆ ಪ್ರಚಂಡ ಜರ್ನಿ ಆಗೈತೆ, ಇಲ್ಲ. ಸೊ ಇಟ್ ವಾಸ್ ಅ ಡೇಂಜರಸ್ ಅಂತಂದ್ ಹೇಳ್ತೀವಿ. ಒಂಥರ ಕೆಲವೊಂದು ವರ್ಡ್ಸ್ ಗಳು ಬರ್ತಾವ, ನೋಡ್ಕೊಬೇಕು. ಸೊ ಇಲ್ಲಿ ಪೆರಿಲಸ್ದು ಏನತ್ತಪ್ಪ ಅಂತಂದ್ ಹೇಳಿದ್ರೆ ಸಮನಾರ್ಥಕ ಪದ ಸಿನೋನಿಮ್ ಡೇಂಜರಸ್ ಅಂತಂದ್ ಹೇಳ್ತೀವಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಏನ್ ಕೇಳಿದಾನ ನೋಡ್ರಿ, ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಸಿನೋನಿಮ್ ಅಂತ ಕೇಳಿದಾನ. ಸಮನಾರ್ಥಕ ಪದ ಯಾವ್ದ್ರದ್ದು? ಇಮ್ಯೂನ್ ಅಂತಂದ್ ಹೇಳ್ತೀವಿ. ಇಮ್ಯೂನ್ ಅಂತಂದ್ ಹೇಳಿದ್ರೆ ಏನು? ನಮ್ದು ಇಮ್ಯೂನ್ ಸಿಸ್ಟಮ್ ಮಸ್ತ್ ಇತ್ತಪ್ಪ, ಅದಕ್ಕೆ ನನ್ಗೆ ಏನೋ ಆರಾಮ್ ತಪ್ಪಂಗಿಲ್ಲ ಅಂತಂದ್ ಹೇಳ್ತೀವಿ. ಇಮ್ಯೂನ್ ಅಂತಂದ್ ಹೇಳಿದ್ರೆ ರಕ್ಷಣೆ, ನಾವು ಪ್ರತಿರಕ್ಷಣೆ ಅಂತಂದ್ ಹೇಳ್ತೀವಿ. ರಕ್ಷಣೆ ಅಥವಾ ಪ್ರತಿರಕ್ಷಣೆ, ಇಮ್ಯೂನ್ ಸಿಸ್ಟಮ್, ಈ ತರ ಇಮ್ಯೂನ್ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ವಲ್ನರೇಬಲ್ ಅಂತಂದ್ ಹೇಳಿದ್ರೆ ದುರ್ಬಲ. ವಲ್ನರೇಬಲ್ ಅಂತಂದ್ರೆ ಪ್ರತಿರಕ್ಷಣೆ ಅಂತಂದ್ ಹೇಳಿದ್ರೆ ಒಂಥರ ಸ್ಟ್ರಾಂಗ್ ಇದ್ದಂಗಲ್ಲ, ದುರ್ಬಲ, ಇದು ಬರಂಗಿಲ್ಲ. ಪ್ರವೋಕ್ಡ್ ಅಂತಂದ್ ಹೇಳಿದ್ರೆ ಕೆರಳಿಸಿದ ಅಂತಂದ್ ಹೇಳ್ತೀವಿ. ಪ್ರವೋಕ್ಡ್ ಅಂತಂದ್ ಹೇಳಿದ್ರೆ ಕೆರಳಿಸಿದ ಅಂತಂದ್ ಹೇಳ್ತೀವಿ. ಸೆನ್ಸಿಟಿವ್ ಅಂತಂದ್ ಹೇಳಿದ್ರೆ ಸೂಕ್ಷ್ಮ. ತುಂಬಾ ಸೂಕ್ಷ್ಮ ಅಂತಂದ್ ಹೇಳ್ತೀವಿ. ಅದೇ ಬಟ್ ಈಗ ಇಮ್ಯೂನ್ ರೆಸಿಸ್ಟೆಂಟ್ ಅಂತಂದ್ ಹೇಳಿದ್ರೆ ನಿರೋಧ ಶಕ್ತಿ ಅಂತಂದ್ ಹೇಳ್ತೀವಿ. ನಿರೋಧ, ಯಾವುದೇ ತರದ ರೋಗಗಳು ಬಂದ್ರು ಕೂಡ ನಿರೋಧ ಆಗತ್ತೆ. ರೆಸಿಸ್ಟೆಂಟ್ ಪವರ್ ನಂತಾಗ ಜಾಸ್ತಿ ಐತಿ, ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಐತಿ ಅಂತ ಹೇಳ್ತೀವಲ್ಲ. ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಯೂಸ್ ಮಾಡಿರ್ತಾರೆ ನೋಡ್ರಿ. ಇಮ್ಯೂನ್ ಸಿಸ್ಟಮ್ ಮಸ್ತ್ ಐತಿ, ರೆಸಿಸ್ಟೆಂಟ್ ಆಗೈತಿ, ಏನೂ ಆಗಂಗಿಲ್ಲ ಅಂತಂದ್ ಹೇಳ್ತಾರೆ ಹೊರತು ಸೆನ್ಸಿಟಿವ್, ಪ್ರವೋಕ್ಡ್, ವಲ್ನರೇಬಲ್ ಅಂತಂದ್ ಹೇಳಂಗಿಲ್ಲ. ಸೊ ಇಲ್ಲಿ ಇಮ್ಯೂನ್ ಸಿಸ್ಟಮ್ದು ಸಮನಾರ್ಥಕ ಪದ ಏನಪ್ಪಾ ಅಂತಂದ್ ಹೇಳಿದ್ರೆ ರೆಸಿಸ್ಟೆಂಟ್ ಅಂತಂದ್ ಹೇಳ್ತೀವಿ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಈ ತರನು ಕ್ವಶನ್ಸ್ ಗಳನ್ನ ಕೇಳ್ತಾರ. ಇಲ್ಲಿ ನೋಡ್ರಿ, ನಮ್ ಕ್ವಶನ್ಸ್ ಗಳಲ್ಲಿ ಟೋಟಲ್ ಆಗಿ 2-3 ಕ್ವಶನ್ಸ್ ಗಳು ವಿರುದ್ಧಾರ್ಥಕ ಪದ ಮೇಲೆ ಬರ್ತಾವ. ಆಮೇಲೆ 2-3 ಕ್ವಶನ್ಸ್ ಗಳೇನಪ್ಪಾ ಅಂತಂದ್ರೆ ಸಮನಾರ್ಥಕ ಪದ ಮೇಲೆ ಕಂಪಲ್ಸರಿ. ಸೊ ಟೋಟಲ್ 3 ಕ್ವಶನ್ಸ್ ಗಳನ್ನ ಕೇಳಬಹುದು. 6 ಕ್ವಶನ್ಸ್ ಗಳು ಅಂದ್ರೆ 12 ಮಾರ್ಕ್ಸ್. ಇಲ್ಲಿ ನೋಡ್ರಿ, ಮತ್ತೆ ಇದೇ ಕ್ವಶನ್ ಪೇಪರ್ ಅಲ್ಲಿ ಮತ್ತೊಂದು ಕೇಳಿದಾನೆ ಸಿನೋನಿಮ್. ಆಲ್ರೆಡಿ 2 ಬಿಡಿಸಿ ಮತ್ತೊಂದು ಕೇಳಿದಾನೆ ಇವಾಗ. ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಒಂದೇ ಒಂದ್ ಸೆಂಟೆನ್ಸ್ ಗಳನ್ನ ಅರ್ಥ ಮಾಡ್ಕೊಬೇಕು. ಈಗ ನೋಡಿ, ಶೀಮಾ ವಾಸ್ ಶಿವರಿಂಗ್ ಅಂತಂದ್ ಹೇಳಿ. ಶಿವರಿಂಗ್ ಅಂತಂದ್ ಹೇಳಿದ್ರೆ ನಡುಗುವುದು. ಶೀಮಾ ವಾಸ್ ಶಿವರಿಂಗ್ ಅಂತಂದ್ ಹೇಳಿದ್ರೆ ನಡುಗುವುದು. ಈಗ ಮನುಷ್ಯ ಯಾಕೆ ನಡುಗುತ್ತಾನ? ಈಗ ನೋಡ್ರಿ, ಈಗ ಚಳಿಗಾಲ ಸ್ಟಾರ್ಟ್ ಆಗೈತಿ, ನಾವು ನಡಗಕ್ ಸ್ಟಾರ್ಟ್ ಆಗ್ತೇವೆ. ಅಂದ್ರ ಚಳಿ ಗಾಳಿ ಬೀಸೋದ್ರಿಂದ ಕೋಲ್ಡ್ ಅಂತಂದ್ ಹೇಳ್ತೇವೆ. ಕೋಲ್ಡ್ ಗಾಳಿ ಬೀಸೋದ್ರಿಂದ ಶೀಮಾ ವಾಸ್ ಶಿವರಿಂಗ್. ಹರ್ ಬಾಡಿ ವಾಸ್ ಆಲ್ಮೋಸ್ಟ್, ಒಂದ್ ಬಿಟ್ಟ ಸ್ಥಳ ತುಂಬಬೇಕು. ಡ್ಯೂ ಟು ದ ಲಾಂಗ್ ಎಕ್ಸ್ಪೋಸರ್ ಡ್ಯಾಶ್ ವಿಂಡ್ಸ್ ಫ್ರಮ್ ದ ಮೌಂಟೇನ್ಸ್ ಅಂತಂದ ಹೇಳಿ. ಮೌಂಟೇನ್ಸ್ ಗಳಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಗಾಳಿ ಬೀಸುತ್ತ. ಅದು ಯಾವ ಗಾಳಿ ಅಂತಂದ್ ಕೇಳಿದಾನೆ ಇಲ್ಲಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ, ಸೊ ಏನಾಗತ್ತ ಅವಳ ಬಾಡಿ, ಏನಾಗತ್ತ ಅವಳು ಶಿವರಿಂಗ್ ಆಗ್ತಿದಾಳ ಆಲ್ರೆಡಿ ಅಂತಂದ ಹೇಳಿ. ಸಿಂಪಲ್. ಇಲ್ಲಿ ಏನಂತಂದ್ ಹೇಳಿದ್ರೆ 2 ಪದಗಳು ಏನಂತಂದ್ ಹೇಳಿದ್ರೆ ಸಮನಾರ್ಥಕ ಆಗಿರ್ಬೇಕು. ಇಲ್ಲಿ ನೋಡ್ರಿ, ಪ್ರೋಸನ್ ಅಂತಂದ್ ಹೇಳಿದ್ರೆ ಹೆಪ್ಪುಗಟ್ಟೋಕ್ ಸ್ಟಾರ್ಟ್ ಆಗಿ ಹೆಪ್ಪುಗಟ್ಟಿದ ಅಂತಂದ. ಐಸಿ ಅಂತಂದ್ ಹೇಳಿದ್ರೆ ಚಳಿ, ತುಂಬಾ ಏನಂತಂದ್ ಹೇಳಿ ಚಳಿಗಾಲಿ. ವಾರ್ಮ್ ಅಂತಂದ್ ಹೇಳಿದ್ರೆ ಬಿಸಿ. ಸೊ ಸ್ಟೀಮಿ ಅಂತಂದ್ ಹೇಳಿದ್ರೆ ಇಲ್ಲಿ ಏನಂತಂದ್ ಹೇಳಿ ತುಂಬಾ ಬಿಸಿ ಗಾಳಿ. ಬಟ್ ಆದ್ರೆ ನಾವು ಅಡಿಗೆ ಮಾಡುವಾಗ ಒಂಥರ ಏರ್ ಬರುತ್ತಲ್ಲ, ಹೊರಗಡೆ ಗಾಳಿ ಬರುತ್ತಲ್ಲ ಪಾತ್ರೆಗಳಿಂದ, ಅದು ಸ್ಟೀಮಿ ಅಂತಂದ್ ಹೇಳ್ತೀವಿ. ಡ್ರೈ ಅಂತಂದ್ ಹೇಳಿದ್ರೆ ಏನಂತಂದ್ ಹೇಳ್ತೀವಿ? ಒಣಗಿದ ಅಂತಂದ್ ಹೇಳ್ತೀವಿ. ಅರಿಡ್ ಅಂತಂದ್ ಹೇಳಿದ್ರು ಸೇಮ್ ಅದೇ ತರ. ವೆಟ್ ಅಂತಂದ್ ಹೇಳಿದ್ರೆ ಒದ್ದೆ ಆಗಿರೋದು. ಹ್ಯೂಮಿಡ್ ಅಂತಂದ್ ಹೇಳಿದ್ರೆ ಅದ್ರಲ್ಲಿ ಸ್ವಲ್ಪ ಗಾಳಿ ವಿತ್ ನೀರು ಅಂತಂದ್ ಹೇಳ್ತೀವಿ.
ಗಾಳಿ ವಿತ್ ನೀರು ಇದರಿಂದ ಏನು ಆಗಂಗಿಲ್ಲ. ಡ್ರೈ ಅಂತಂದ್ ಹೇಳಿದ್ರೆ ಒಣಗಿದ ಅಂತಂದ್ ಹೇಳಿದ್ರೆ ಅದಕ್ಕೂ ಕೂಡ ಏನಂತಂದ್ ಹೇಳಿದ್ರೆ ಮನುಷ್ಯ ನಡಗಂಗಿಲ್ಲ, ಅಂದ್ರ ಫುಲ್ ನಡಕ್ ಬಿಡಂಗಿಲ್ಲ. ವಾರ್ಮ್ ಅಂತಂದ್ ಹೇಳಿದ್ರೆ ನಾರ್ಮಲ್ ಆಗ್ತದೆ. ಬಟ್ ಆದ್ರೆ ಚಳಿ ಗಾಳಿ ಬೀಸಿದ್ರನ ಅಷ್ಟ ಅಲ್ವಾ. ಸೊ ಅದಕ್ಕೋಸ್ಕರ ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಫ್ರೋಜನ್ ಅಂತಂದಾಗತ್ತ. ಸೆಕೆಂಡ್ ಒನ್ ಯಾವ ಗಾಳಿ? ಐಸಿ ಗಾಳಿ. ಐಸಿ ಅಂತಂದ್ ಹೇಳಿದ್ರೆ ಚಳಿ ಗಾಳಿ ಅಂತಂದ್ ಹೇಳ್ತೀವಿ ಬೀಸೋದ್ರಿಂದ. ಸೊ ಈ ರೀತಿಯಾಗಿರೋ ಕ್ವಶನ್ಸ್ ಗಳನ್ನು ಕೂಡ ನಮ್ಗ ಕೇಳ್ತಾರ. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಕ್ವಶನ್ ಐತೆ. ಇಲ್ಲೇನಪ್ಪಾ ಅಂತಂದ್ರೆ ಸಿನೋನಿಮ್, ಸಮನಾರ್ಥಕ ಪದ ಕಂಡುಹಿಡಿಯೋದು. ಸೇಲರ್ ಅಂತಂದ್ ಹೇಳಿದ್ರೆ ಈಗ ಕರಾವಳಿ ಕಡೆ ಇರೋರ್ಗೆ ಎಲ್ಲರಿಗೂ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದು. ಸೇಲರ್ ಅಂತಂದ್ ಹೇಳಿದ್ರೆ ನಾವಿಕ ಅಂತಂದ್ ಹೇಳ್ತೀವಿ. ಸೇಲರ್ ಅಂತಂದ್ ಹೇಳಿದ್ರೆ ನಾವಿಕ ಅಂತಂದ್ ಹೇಳ್ತೀವಿ. ಇದ್ರ ಸಮನಾರ್ಥಕ ಪದ ಏನಾಗ್ಬೋದು ಅಂತ ಕೊಟ್ಟಿದ್ದಾರೆ. ಟ್ರೈನರ್ ಅಂತ ನಮ್ಗೆ ಗೊತ್ತಿರೋದು ವರ್ಡ್ ಟ್ರೈನರ್. ಟ್ರೈನರ್ ಅಂತಂದ್ ಹೇಳಿದ್ರೆ ಟ್ರೈನ್ ಮಾಡುವವ. ನಾವಿಕ ಮತ್ತೆ ಇವಂಗ ಏನ್ ಬರುತ್ತೆ? ಇದು ಬರಂಗಿಲ್ಲ ಆಪ್ಷನ್. ಸೇಮ್ ಅದೇ ತರ ಎಂಟರ್ಪ್ರೈಸರ್ ನಮ್ಗೆ ಗೊತ್ತೈತಿ. ಎಂಟರ್ಪ್ರೈಸರ್ ನಾವು ವರ್ಡ್ ಕೇಳಿದ್ವಿ, ಉದ್ಯಮಿದಾರರು ಅಂತಂದ್ ಹೇಳಿ. ಇದು ಬರಂಗಿಲ್ಲ. ಬರೋದು ಈ ಎರಡುಗಳಲ್ಲಿ. ಪ್ರಾಸಿಕ್ಯೂಟರ್ ಕೇಳಿದೀವಿ ನಾವು ಎಲ್ಲಿ ಅಂತಂದ್ ಹೇಳಿದ್ರೆ ಫಿರ್ಯಾದಿ, ಇದು ನ್ಯಾಯಾಲಯಗಳಲ್ಲಿ ಪ್ರಾಸಿಕ್ಯೂಟರ್ ಅಂತಂದ್ ಬರ್ತಾರೆ. ಫಿರ್ಯಾದಿ ಹೇಳುವವ, ಫಿರ್ಯಾದಿ ಅಂತಂದ್ ಹೇಳ್ಬಿಟ್ಟು ಅದು ಬರಂಗಿಲ್ಲ. ಒಂದೇ ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮರೈನರ್ ಅಥವಾ ಮ್ಯಾರಿನರ್ ಅಂತಂದ್ ಹೇಳ್ತೀವಿ, ಮರೈನರ್. ಸೊ ನಾವೀಗ ಇನ್ನೊಂದು ಸೇಲರ್ ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅರ್ಥ ಬರೋದು ಮರೈನರ್ ಅಂತಂದ್ ಹೇಳ್ಬಿಟ್ಟು. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಕೂಡ ಸಿನೋನಿಮ್ ಅಂತಂದ್ ಕೇಳಿದಾನೆ. ಯಾವ್ದ್ರದ್ದು? ಇಲ್ಲಿ ದೊಡ್ಡ ಅಕ್ಷರದ ಕೊಡಿದ ನೋಡ್ರಿ, ಇದ್ರದ್ದು ಬರಿಬೇಕು, ಸ್ಯಾಂಕ್ಷನ್ಸ್ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ ಕ್ವಶನ್ ಹೋದ್ರಿ, ದೇ ಟ್ರೈ ಟು ಗೆಟ್. ದೇ ಅಂತಂದ್ ಹೇಳಿದ್ರೆ ಅವರು, ಟ್ರೈಡ್ ಅಂತಂದ್ ಹೇಳಿದ್ರೆ ಟ್ರೈ ಮಾಡಿದ್ರು, ಟು ಗೆಟ್ ಅಂದ್ರೆ ಪಡೆದುಕೊಳ್ಳಕ್ಕೆ. ಆಫೀಸಿಯಲ್ ಸ್ಯಾಂಕ್ಷನ್ಸ್ ಅಂತಂದ್ ಹೇಳಿದ್ರೆ ನಿರ್ಬಂಧಗಳು ಅಂತಂದ್ ಹೇಳ್ತೀವಿ. ಸ್ಯಾಂಕ್ಷನ್ಸ್ ಅಂತಂದ್ ಹೇಳಿದ್ರೆ ನಿರ್ಬಂಧಗಳು. ಫಾರ್ ದ ಸ್ಕೀಮ್. ಸ್ಕೀಮ್ ಅಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತೈತಿ, ಯೋಜನೆ. ಸೊ ಇಲ್ಲೇನಂತಂದ್ ಹೇಳಿದ್ರೆ ಅವರು ಯೋಜನೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ನಿರ್ಬಂಧಗಳನ್ನ ತಗೊಳಕ್ಕೆ ಟ್ರೈ ಮಾಡಿದ್ರು ಅಂತಂದೈತೆ. ಇಲ್ಲಿ ಯೋಜನೆಯನ್ನ ಆಫಿಷಿಯಲ್ ಸ್ಯಾಂಕ್ಷನ್ ನ ತಗೋಬೇಕಲ್ಲ, ಯಾವುದೋ ಒಂದು ಯೋಜನೆ ಸ್ಯಾಂಕ್ಷನ್ ಆಗ್ಬೇಕಂತಂದ ಹೇಳಿದ್ರೆ ಆಫೀಸಿಯಲ್ ನಿರ್ಬಂಧಗಳನ್ನ ತಗೋಬೇಕು ಈ ಯೋಜನೆಯನ್ನ ಇದು ಮಾಡಕ್ಕೆ. ಇಲ್ಲಿ ನಿರ್ಬಂಧಗಳು ಅಂತಂದೈತಲ್ಲ, ಸ್ಯಾಂಕ್ಷನ್ಸ್ ಅಂತಂದೈತಲ್ಲ, ಅದಕ್ಕೇನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿರೋ ವರ್ಡ್ ಯಾವುದು? ಸಮನಾರ್ಥಕ ಪದ ಯಾವುದು? ಇಲ್ಲಿ ನೋಡ್ರಿ, ಸಬ್ಸ್ಟೆನ್ಸಸ್ ಅಂತಂದ್ ಗೊತ್ತೈತೆ, ವಸ್ತುಗಳು, ಪದಾರ್ಥಗಳು ಅಂತಂದ ಹೇಳ್ತೀವಿ. ಸೊ ಪದಾರ್ಥಗಳನ್ನ ತಗೋತಾರ ಯೋಜನೆಗೆ. ಯೋಜನೆಗೆ ಏನ್ ತಗೊಂತಾರ? ಯೋಜನೆಗೆ ಏನ್ ತಗೋಬಹುದು? ಮೇ ಬಿ ಏನಂತಂದ ಹೇಳಿದ್ರೆ ಕಮಿಟೀಸ್. ಕಮಿಟಿ ಬರಂಗಿಲ್ಲ ಇಲ್ಲಿ. ದೇ ಟ್ರೈ ಟು ಗೆಟ್ ಆಫೀಸಿಯಲ್ ಕಮಿಟಿ ಫಾರ್ ದ ಸ್ಕೀಮ್ ಅಲ್ಲ. ಸ್ಯಾಂಕ್ಷನ್ಸ್ ಅಂತಂದ ಹೇಳಿದ್ರೆ ಕಮಿಟಿ ಅಲ್ಲ. ಕಮಿಟಿ ಅಂತಂದ ಹೇಳಿದ್ರೆ ಸಮಿತಿಗಳಂತ ಬರ್ತವೆ, ಇದು ಬರಂಗಿಲ್ಲ. ಅನ್ಹೋಲಿನೆಸ್ ಅಂತಂದ ಹೇಳಿದ್ರೆ ಪವಿತ್ರತೆ, ಇದು ಬರಂಗಿಲ್ಲ. ಪರ್ಮಿಷನ್ ಬೇಕು, ಪರ್ಮಿಷನ್. ಸ್ವಲ್ಪ ಏನಂತಂದ ಹೇಳಿದ್ರೆ ನೋಡ್ಕೋಬೇಕಷ್ಟ ಕ್ವಶನ್. ಸೊ ಅಲ್ಲೇನು ಸ್ಯಾಂಕ್ಷನ್ಸ್ ಗಳೇನಂತಂದ ಹೇಳಿದ್ರೆ ಪರ್ಮಿಷನ್, ನಿರ್ಬಂಧಗಳಂತಂದ ಹೇಳಿದ್ರೆ ಪರ್ಮಿಷನ್ ತಗೊಂಡು ವರ್ಕ್ ಮಾಡೋದು. ಸ್ಯಾಂಕ್ಷನ್ಸ್ ಅಂತಂದ ಅದಕ್ಕೆ ಸಮನಾರ್ಥಕ ಪದ ಯಾವ್ದು ಬರತ್ತಪ್ಪ ಅಂತಂದ ಹೇಳಿದ್ರೆ ಪರ್ಮಿಷನ್ಸ್ ಅಂತಂದ ಹೇಳಿ ಬರುತ್ತ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನೈತಪ್ಪ ಅಂತಂದ ಹೇಳಿದ್ರ, ದ ಟೀಚರ್ ಹ್ಯಾಸ್ ಡ್ಯಾಶ್ ಡ್ಯಾಶ್ ಅಡ್ಮಿಟೆಡ್ ಅಂತಂದೈತಲ್ಲ, ಇದ್ರದ್ದು ಸಮನಾರ್ಥಕ ಪದ ಇಲ್ಲಿ ಬರಿಬೇಕು ನಾವು. ದ ಸ್ಟೂಡೆಂಟ್ಸ್ ಸಿನ್ಸಿಯರ್ ಅಪಾಲಜೀಸ್ ಅಂತಂದ ಹೇಳ್ಬಿಟ್ಟು. ಒಬ್ರು ಟೀಚರ್, ಶಿಕ್ಷಕರು ಏನ್ ಮಾಡ್ತಾರ ಅಂತಂದ ಹೇಳಿದ್ರ, ಒಬ್ಬ ವಿದ್ಯಾರ್ಥಿಯ ಅಥವಾ ವಿದ್ಯಾರ್ಥಿಯ ಪ್ರಾಮಾಣಿಕ ಸಿನ್ಸಿಯರ್ ಅಂತಂದ ಹೇಳಿದ್ರೆ ಪ್ರಾಮಾಣಿಕ, ಸ್ಟೂಡೆಂಟ್ಸ್ ಅಂತಂದ ಹೇಳಿದ್ರೆ ವಿದ್ಯಾರ್ಥಿ, ಅಪಾಲಜೀಸ್ ಅಂತಂದ ಹೇಳಿದ್ರೆ ಕ್ಷಮೆ ಯಾಚನೆ. ಅಪಾಲಜೀಸ್ ಅಂತಂದ ಹೇಳಿದ್ರೆ ಕ್ಷಮೆ ಯಾಚನೆ ಅಂತಂದ ಹೇಳ್ತೀವಿ. ಟೀಚರ್ ಇದ್ದವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅಡ್ಮಿಟ್ ಮಾಡ್ಕೊಂತಾರ. ಅಡ್ಮಿಟ್ ಅಂತಂದ ಹೇಳಿದ್ರೆ ಏನಂತ ಹೇಳ್ತೀವಿ? ಅಡ್ಮಿಟ್ ಅಂತಂದ ಹೇಳಿದ್ರೆ. ಸೊ ವಿದ್ಯಾರ್ಥಿ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಏನೋ ತಪ್ಪು ಮಾಡಿರ್ತಾನ, ಅದಕ್ಕೋಸ್ಕರ ಅವ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಕ್ಷಮೆಯನ್ನ ಬೇಡ್ತಾನ. ಸೊ ಅದಕ್ಕೆ ಯಾರ ಹತ್ರ ಕೇಳ್ತಾನ? ಟೀಚರ್ ಹತ್ರ. ಅವಾಗ ಏನ್ ಮಾಡ್ತಾರೆ? ದ ಟೀಚರ್ ಹ್ಯಾಸ್ ಅಡ್ಮಿಟೆಡ್ ಅಂತಂದ ಹೇಳ್ತಾರೆ, ಒಪ್ಪಿಕೊಳ್ತಾರ. ಅಡ್ಮಿಟ್ ಅಂತಂದ ಹೇಳಿದ್ರೆ ಒಪ್ಪಿಕೊಳ್ಳುವುದು. ಅಂದ್ರೆ ಇಲ್ಲಿ ಒಪ್ಪಿಕೊಳ್ಳೋದು. ಅಡ್ಮಿಟೆಡ್ ಅಂತಂದೈತಲ್ಲ, ವಿದ್ಯಾರ್ಥಿಯ ಪ್ರಾಮಾಣಿಕ ಕ್ಷಮೆಯಾಚನೆ ಟೀಚರು ಒಪ್ಕೊಂಡ್ ಬಿಡ್ತಾರ ಅಂತಂದೈತೆ. ಅಡ್ಮಿಟೆಡ್ ಅಂತಂದಿರಲ್ಲ, ಇದಕ್ಕೆ ಸಮನಾರ್ಥಕ ಪದ ನಾವು ಹೇಳ್ಬೇಕು ಇವಾಗ. ಡಿನೈಡ್ ಅಂತಂದ ಹೇಳಿ. ಡಿನೈಡ್ ಅಂತ ನೀವು ಕೇಳಿದಿರ ವರ್ಡ್, ಡಿನೈಡ್ ಅಂತಂದ ಹೇಳ್ಬಿಟ್ಟು. ಸೊ ಡಿನೈಡ್ ಅಂತಂದ ಹೇಳಿದ್ರೆ ನಿರಾಕರಿಸಬಹುದು ಅಂತಂದ ಹೇಳ್ಬಿಟ್ಟು. ನಿರಾಕರಿಸಿದಾರ, ಅಡ್ಮಿಟ್ ಮಾಡ್ಕೊಂಡಿದಾರ ಅಂತಂದ್ ಒಪ್ಕೊಂಡಿದಾರ. ಡಿನೈಡ್ ಅಂತಂದ ಹೇಳಿದ್ರೆ ನಿರಾಕರಿಸುವುದು. ನೆಗ್ಲೆಕ್ಟ್ ಅಂತಂದ ಹೇಳಿದ್ರೆ ನೆಗ್ಲೆಕ್ಟ್ ಮಾಡೋದು, ಬಿಟ್ಬಿಡೋದು, ನೆಗ್ಲೆಕ್ಟ್ ಮಾಡೋದು ಅಂತಂದ ಹೇಳ್ತೀವಿ. ಅದ್ ಮಾಡಿದಾರನ? ಇಲ್ಲ. ಎಕ್ಸಿಕ್ಯೂಟೆಡ್ ಅಂತಂದ ಹೇಳಿದ್ರೆ ಕಾರ್ಯಗತ ಮಾಡಿದಾರನ? ಅದು ಬರಂಗಿಲ್ಲ. ಸೊ ಅಕ್ನಾಲಾಜ್ಡ್ ಅಂತಂದ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಅಕ್ನಾಲಾಜ್ಡ್ ಅಂತಂದ ಹೇಳಿದ್ರೆ ಏನಂತಂದ ಹೇಳ್ತೀವಿ? ಅಂಗೀಕರಿಸುವುದು ಅಂತಂದ ಹೇಳ್ತೀವಿ. ಅಂಗೀಕರಿಸಲಾಗಿದೆ. ಒಪ್ಕೊಳ್ಳೋದು ಒಂದೇ, ಅಂಗೀಕರಿಸಲಾಗಿದೆ ಅಂತಂದ ಹೇಳೋದು ಒಂದೇ ಆಗತ್ತ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಏನ್ ಕೇಳಿದಾರ? ಎಲಿಜಿಬಲ್ ಏನಪ್ಪಾ ಅಂತಂದ ಹೇಳಿದ್ರೆ ಸಮನಾರ್ಥಕ ಪದವನ್ನ ಕೇಳಿದಾರ. ಎಲಿಜಿಬಲ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಮನಾರ್ಥಕ ಪದ. ಎಲಿಜಿಬಲ್ ಸಮನಾರ್ಥಕ ಪದ ಏನಾಗತ್ತ? ಎಲಿಜಿಬಲ್ ಅಂತಂದ ಹೇಳಿದ್ರೆ ಏನು? ನೀ ಎಲಿಜಿಬಲ್ ಆಗಿದೀಪ ಅಂತಂದ ಹೇಳ್ತಾರ. ಅರ್ಹ. ನೋಡ್ರಿ, ನಮ್ ಡೇ ಟು ಡೇ ಲೈಫ್ ಅಲ್ಲಿ ಕೇಳಿರೋದೇ ಕ್ವಶನ್ಸ್ ಗಳನ್ನ ಕೇಳ್ತಿದಾರೆ, ನಾವು ಸ್ವಲ್ಪ ನೋಡ್ಕೋಬೇಕಷ್ಟೇ. ಅರ್ಹರು ಅಂತಂದ ಹೇಳ್ತೀವಿ, ಅರ್ಹರು. ಇಲ್ಲಿ ನೋಡ್ರಿ, ಎಲಿಜಿಬಲ್ ಅಂತಂದ ಹೇಳಿದ್ರೆ ಅರ್ಹರು ಆಯ್ತು.
ಎಸ್ ಇಲ್ಲಿ ನೋಡ್ರಿ ಎಲಿಜಿಬಲ್ ಅಂತಂದ್ ಹೇಳಿದ್ರೆ ಅರ್ಹರು ಅಂತಂದ್ ಹೇಳ್ತೀವಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಎಲಿಜಿಬಲ್ ಅರ್ಹರು ಅಂತಂದ್ ಹೇಳೋದಕ್ಕೆ ಸಮಾನಾರ್ಥಕ ಪದ ಹುಡುಕ್ಬೇಕಲ್ಲ. ಇವಾಗ ಡಿಸ್ಇಂಟ್ರೆಸ್ಟೆಡ್ ಅಂತಂದ್ ಐತಿ. ಡಿಸ್ಇಂಟ್ರೆಸ್ಟೆಡ್ ಅಂತಂದ್ ಹೇಳಿದ್ರೆ ನಿರಾಸಕ್ತಿ, ಇಂಟ್ರೆಸ್ಟೆಡ್ ಅಂತಂದ್ ಹೇಳಿದ್ರೆ ಆಸಕ್ತಿ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿರಾಸಕ್ತಿ ಅಂತಂದ್ರೆ ಡಿಸ್ಇಂಟ್ರೆಸ್ಟೆಡ್. ಸಫಿಸಿಯಂಟ್ ಅಂತಂದ್ ಹೇಳಿದ್ರೆ ಸಾಕು ಅಂತಂದ್ ಹೇಳ್ತೀವಿ. ಸಾಕ್ಪ ಸಫಿಸಿಯಂಟ್ ಐತಿ, ಎಲ್ಲ ನಾವು ಯೂಸ್ ಮಾಡ್ತೀವಿ ನೋಡ್ರಿ ಡೇ ಟು ಡೇ. ಸಫಿಸಿಯಂಟ್ ಐತಿ ಸಾಕು. ಅರ್ಹರು ಅಂತಂದ್ ಹೇಳಿದ್ರೆ ಸಾಕು ಅಂತ ಐತಿ. ಇಲ್ಲಿ ಎಫಿಸಿಯಂಟ್ ಅಂತಂದ್ ಹೇಳಿದ್ರೆ ದಕ್ಷ, ಸಮರ್ಥರು, ಎಫಿಸಿಯಂಟ್ ಆಗಿ ವರ್ಕ್ ಮಾಡಕತ್ತೀನಿ ಅಂತಂದ್ ಹೇಳಿ ದಕ್ಷ ಅಂತಂದ್ರೆ ಸಮರ್ಥ ಅಂತಂದ್ ಹೇಳ್ತೀವಿ. ಕ್ವಾಲಿಫೈಡ್ ಅಂತಂದ್ ಹೇಳಿದ್ರೆ ಅರ್ಹರು, ನೀ ಎಲಿಜಿಬಲ್ ಆಗಿದಿ ಅಥವಾ ನೀ ಕ್ವಾಲಿಫೈ ಆಗಿದೆ ಅಂತಂದ್ ಹೇಳ್ತೀವಲ್ಲ, ಎಕ್ಸಾಮ್ದಾಗ ನೀ ಎಲಿಜಿಬಲ್ ಆಗಿದಿಲ್ಲಪ್ಪ ಅಥವಾ ನೀ ಕ್ವಾಲಿಫೈ ಆಗಿದೆ ಅಂತ ಹೇಳ್ತೀವಲ್ಲ, ಕ್ವಾಲಿಫೈಡ್ ಅಂತಂದ್ ಹೇಳಿದ್ರೆ ಅರ್ಹರಾಗಿದ್ದಿ, ಅರ್ಹತೆಯನ್ನ ಪಡೆದುಕೊಂಡಿದ್ದಿ ಅಂತಂದ್ ಹೇಳ್ತೀವಿ. ಎಲಿಜಿಬಲ್ಗೆ ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿ ಸಮಾನಾರ್ಥಕ ಪದ ಕ್ವಾಲಿಫೈಡ್ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ಕ್ವಶನ್ ನೋಡ್ರಿ, ನಿಮ್ಮಂತಂದ್ ಐತಿ ಕ್ವಶನ್ ಒಳಗಡೆ. ಓಕೆ, ಇಲ್ಲಿ ಬ್ರಕೆಟ್ ಒಳಗಡೆ ಕೊಟ್ಟಿದ್ದಾನಲ್ಲ, ಇದ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಸಮಾನಾರ್ಥಕ ಪದವನ್ನ ನಾವು ಹುಡುಕ್ಬೇಕು. ಇವಾಗ ನಾವು ಓದೋಣ. ಇವಾಗ ದ ಇನ್ಕ್ರೀಸಿಂಗ್, ಇನ್ಕ್ರೀಸಿಂಗ್ ಅಂತಂದ್ ಹೇಳಿದ್ರೆ ಜಾಸ್ತಿ ಆಗೋದು. ಪಾಪ್ಯುಲೇಷನ್ ಅಂತಂದ್ ಹೇಳಿದ್ರೆ ಜನಸಂಖ್ಯೆ, ಪಾಪ್ಯುಲೇಷನ್ ಅಂತಂದ್ ಹೇಳಿದ್ರೆ ಜನಸಂಖ್ಯೆ. ಆಫ್ ಅ ಕಂಟ್ರಿ ಅಂತಂದ್ ಹೇಳಿದ್ರೆ ಆ ದೇಶದ್ದು. ಕ್ಯಾನ್ ಬಿ ಡ್ಯಾಶ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ. ಡೆವಲಪ್ಮೆಂಟ್ ಅಂತಂದ್ ಹೇಳಿದ್ರೆ ಬೆಳವಣಿಗೆ ಆಗೋದು ದೇಶದ್ದು. ಏನ್ ಅನ್ಕೊಂತೀರಿ ಇದನ್ನ ನೋಡಿದ ತಕ್ಷಣ? ಓಕೆ ಸರ್, ಇದು ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ಆ ದೇಶದ್ದು ಡ್ಯಾಶ್ ಆಗತ್ತ, ಏನು ಬೆಳವಣಿಗೆ. ಬೆಳವಣಿಗೆ ಏನಾಗತ್ತ? ಜನಸಂಖ್ಯೆ ಜಾಸ್ತಿ ಆಯ್ತಂತ ಹೇಳಿದ್ರೆ ಬೆಳವಣಿಗೆ ಆಟೋಮೆಟಿಕ್ ಆಗಿ ಏನಾಗತ್ತ? ಕಡಿಮೆ ಆಗತ್ತ ಅಂತಂದ್ ಹೇಳ್ತೀವಿ, ಡಿಕ್ರೀಸಿಂಗ್. ಬಟ್ ಆದ್ರೆ ಇಲ್ಲಿ ಏನ್ ಕೊಟ್ಟಿದಾನೆ? ಅಫ್ಲಿಕ್ಷನ್ ಅಂತ ಕೊಟ್ಟಿದಾನ. ಅಫ್ಲಿಕ್ಷನ್ ಅಂತಂದ್ ಹೇಳಿದ್ರೆ ಸಂಕಟ ಅಂತಂದ್ ಹೇಳ್ತೀವಿ. ಸಂಕಟ, ಅಫ್ಲಿಕ್ಷನ್ ಅಂತಂದ್ ಹೇಳಿದ್ರೆ ಸಂಕಟ. ಈಗ ಪಾಪ್ಯುಲೇಷನ್ ಜನಸಂಖ್ಯೆ ಜಾಸ್ತಿ ಆಕೈತಂತಂದ್ ಹೇಳಿದ್ರೆ ದೇಶದ್ದು, ಅದ್ರ ದೇಶದ ಬೆಳವಣಿಗೆಗೆ ಸಂಕಟ ಆಗತ್ತ ಅಂತಂದ್ ಹೇಳ್ಬಿಟ್ಟು. ಈಗ ಇದು ಸಂಕಟ ಅಂತಂದ್ ಐತಲ್ಲ, ಅದೇ ಸೇಮ್ ಅರ್ಥ ಕೊಡ್ಬೇಕು. ಇವಾಗ ಆ ಸೆಂಟೆನ್ಸ್ ಸೇಮ್ ಅರ್ಥ ಕೊಡ್ಬೇಕು. ಬ್ರಿಟಲ್ನೆಸ್ ಅಂತಂದ್ ಹೇಳಿದ್ರ, ಬ್ರಿಟಲ್ನೆಸ್ ಅಂತಂದ್ ಹೇಳಿದ್ರ, ಸೊ ಬ್ರಿಟಲ್ನೆಸ್ ಅಂತಂದ್ ಹೇಳಿದ್ರೆ ಏನಂತ ಕರಿತೀವಿ ಅಂದ್ರೆ ದುರ್ಬಲತೆ ಅಂತ ಕರಿತೀವಿ. ದುರ್ಬಲತೆ, ದುರ್ಬಲತೆ ಆಗತ್ತೇನ್ರಿ? ಬೆಳವಣಿಗೆ ಅಂದ್ರೆ ಕಡಿಮೆ ಆಗತ್ತ ಅಂತಂದ್ ಹೇಳ್ತೀವಿ. ದುರ್ಬಲತೆ ಅಂತ ಬ್ರಿಟಲ್ನೆಸ್ ಅಂತ ಬರಂಗಿಲ್ಲ. ಬೂನ್ ಅಂತಂದ್ ಹೇಳಿದ್ರೆ ವರ ಆಗತ್ತೇನ್? ಪಾಪ್ಯುಲೇಷನ್ ಜಾಸ್ತಿ ಆಗೋದು ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿಗೆ ವರ ಆಗತ್ತಾ? ಇಲ್ಲ. ಬೂಮ್ ಅಂತಂದ್ ಹೇಳಿದ್ರೆ ಒಂಥರ ಸಪ್ಪಳ, ಗರ್ಜನೆ ಅಂತಂದ್ ಹೇಳ್ತೀವಿ. ಇಲ್ಲಿ ಬೇನ್ ಅಂತಂದ್ ಹೇಳಿ ಬರುತ್ತ. ಬೇನ್ ಅಂದ್ರೆ ಏನು? ಇಲ್ಲಿ ಬೇನ್ ಅಂತಂದ್ ಹೇಳಿದ್ರೆ ನಿಷೇಧ ಅಂತಂದ್ ಹೇಳ್ತೀವಿ. ಬ್ಯಾನ್ ಅಂತಂದ್ ಹೇಳ್ತೀವಿ. ಅಂದ್ರೆ ಏನಂತಂದ್ ಹೇಳಿದ್ರೆ ಒಂಥರ ಸಂಕಟದ ತರಾನೇ ಬರುತ್ತೆ ಇದು ಬೇನ್ ಅಂತಂದ್ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ದು ಆನ್ಸರ್ ಏನಾಗತ್ತಂದ್ರೆ ಸಮಾನಾರ್ಥಕ ಪದ ಬೇನ್ ಅಂತಂದ್ ಆಗತ್ತ. ಸೊ ಇದು ಹೇಳಿದ್ರೆ ನೀವು ಕ್ವಶನ್ ಅನ್ನ ನೋಡ್ಕೊಂಡು ಅಂಡರ್ಲೈನ್ ಕೊಟ್ಟಿರ್ತಾನ ಅಥವಾ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಕೊಟ್ಟಿರ್ತಾನ, ಸಿನೋನಿಮ್ ಅಂತ ಬಂತು ಅಂತಂದ್ ಹೇಳಿದ್ರೆ ಸಮಾನಾರ್ಥಕ ಪದ ಅಂತಂದ್ ಹೇಳಿ ಅರ್ಥ ಮಾಡ್ಕೊಂಡು ಅದನ್ನ ಸ್ವಲ್ಪ ಡೇ ಟು ಡೇ ಲೈಫ್ ಅಲ್ಲೇ ಯೂಸ್ ಮಾಡಿರ್ತಾನ. ವರ್ಡ್ಸ್ ಗಳನ್ನ ನಾವು ಆಲ್ರೆಡಿ ನಾವು ಮಾತಾಡುವಾಗ ಯೂಸ್ ಮಾಡಿರ್ತೇವೆ. ಅಂತ ವರ್ಡ್ಸ್ ಗಳ ಏನಂತಂದ್ ಹೇಳಿ ಸಮಾನಾರ್ಥಕ ಪದ ಆಗಿರ್ತಾವ. ಸೊ ವಿರುದ್ಧಾರ್ಥಕ ಪದ ಏನಾಗಿರ್ತಾವ? ನಾವು ಕೇಳುಲ್ದಾಗಿರ್ತಾವ. ನಿಮ್ಗೆ ಯಾರಿಗೂ ಬರ್ಲಿಲ್ಲ ಅಂತಂದ್ ಹೇಳಿ ನೀವು ಕೇಳೇ ಇರಲ್ಲ ಅಂತ ವರ್ಡ್. ಸೊ ಅದನ್ನ ಆನ್ಸರ್ ಹಾಕಕ್ ಟ್ರೈ ಮಾಡ್ರಿ. ನನ್ಗೆ ಇನ್ನೂ ಟೈಮ್ ಇತ್ತು ಅಂತಂದ್ ಹೇಳಿದ್ರೆ ಮಾಡ್ತೀನಿ. ಬಟ್ ಆದ್ರೆ ನೆಕ್ಸ್ಟ್ SSC GD ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಗ್ಲಿಷು ಮಾರ್ಚ್ ಇಂದಾನೆ ನಾನು ಸ್ಟಾರ್ಟ್ ಮಾಡ್ತೀನಿ. ಎಲ್ಲಾನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.